5ನೇ ಅಧ್ಯಾಯದ 21ನೇ ಶ್ಲೋಕ. ಬಾಹ್ಯಸ್ಪರ್ಶೇಷ್ವಸಕ್ತಾತ್ಮ ವಿಂದತ್ಯಾತ್ಮನಿ ಯತ್ಸುಖಂ ಸಬ್ರಹ್ಮಯೋಗಯುಕ್ತಾತ್ಮ ಸುಖಮಕ್ಷಯಮಶ್ನುತೆ. ಬಾಹ್ಯಸ್ಪರ್ಶೇಷು ಅಸಕ್ತಾತ್ಮ ವಿಂದತಿ ಆತ್ಮನಿ ಯತ್ ಸುಖಂ ಸಹ ಬ್ರಹ್ಮಯೋಗಯುಕ್ತಾತ್ಮ ಸುಖಂ ಅಕ್ಷಯಂ ಅಶ್ನುತೆ. ಅಂದ್ರೆ ಸಾಧಕ ಹೇಗಿರ್ತಾನೆ? ಸಾಧಕನಾದ ನಂತರ ಅಂದ್ರೆ ಬ್ರಹ್ಮಜ್ಞಾನವನ್ನ ಪಡೆಯೋದು. ಮುಖ್ಯವಾಗಿ ಸಾಧಕನಾಗೋದು ಅಂದ್ರೆ ಏನು? ದೇವರ ಅಪರೋಕ್ಷ ಜ್ಞಾನವನ್ನ ಪಡೆಯೋದು. ದೇವರ ಅಪರೋಕ್ಷ ಜ್ಞಾನ ಪಡೆಯುವ ಹಂತದಲ್ಲಿ ಹೇಗಿರ್ತಾನೆ, ದೇವರ ಅಪರೋಕ್ಷ ಜ್ಞಾನವನ್ನ ಪಡೆದ ಮೇಲೆ ಯಾವ ರೀತಿಯಾಗಿ ಅವನು ಇರ್ತಾನೆ, ಅವನ ಮನಸ್ಸಿನ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ಮುಖ್ಯವಾಗಿ ಶ್ಲೋಕ ನಿರೂಪಣೆ ಮಾಡ್ತಾ ಇರುವಂಥದ್ದು. ವಾಕ್ಯಸ್ಪರ್ಶೇಷು ಅಸಕ್ತಾತ್ಮ ಆತ್ಮನಿ ಯತ್ ಸುಖಂ ವಿಂದತಿ. ವಾಕ್ಯಸ್ಪರ್ಶೇಷು, ವಾಕ್ಯಸ್ಪರ್ಶಗಳು ಅಂದ್ರೆ ಅರ್ಥ ಏನು? ಬಹಿರಿಂದ್ರಿಯದಿಂದ ಬರುವಂತ ಜ್ಞಾನ. ನಮ್ಮ ಬಹಿರಿಂದ್ರಿಯಗಳು ಅಂದ್ರೆ ಯಾವುದು? ಕಣ್ಣಿಗೆ ಬಣ್ಣದ ಜ್ಞಾನ ಬರುತ್ತೆ, ಕಿವಿಗೆ ಶಬ್ದ ಜ್ಞಾನ ಬರುತ್ತೆ, ನಾಲಿಗೆಗೆ ರುಚಿಯ ಜ್ಞಾನ, ಚರ್ಮಕ್ಕೆ ಸ್ಪರ್ಶ ಜ್ಞಾನ, ಮೂಗಿಗೆ ಗಂಧ ಜ್ಞಾನ ಬರುತ್ತೆ. ಇದಕ್ಕೆಲ್ಲ ಹೆಸರು ವಾಕ್ಯಸ್ಪರ್ಶಗಳು ಅಂತ ಅರ್ಥ. ಈ ವಾಕ್ಯಸ್ಪರ್ಶಗಳಲ್ಲಿ ಅಂದ್ರೆ ವಿಷಯ ಪದಾರ್ಥಗಳಲ್ಲಿ ಅಸಕ್ತಾತ್ಮ, ರೂಪ ರಸ ಗಂಧ ಸ್ಪರ್ಶ ಇದು ಯಾವುದರ ಬಗ್ಗೆಯೂ ಕೂಡ ಆಸಕ್ತಿ ಇಲ್ಲ. ಅಂದ್ರೆ ಲೌಕಿಕ ಪ್ರಾಪಂಚಿಕ ಸುಖಗಳು, ವಿಷಯ ಪದಾರ್ಥಗಳಿಂದ ಬರುವಂತ ಸುಖ ಅಂತ ಏನಿರುತ್ತೋ ಅದ್ರ ಬಗ್ಗೆ ಸಕ್ತಾತ್ಮ ಅಲ್ಲ, ಅಸಕ್ತಾತ್ಮ, ಅದರ ಬಗ್ಗೆ ಆಸಕ್ತಿಯೇ ಇಲ್ಲ. ಪ್ರಾಕೃತವಾದ ಜಗತ್ತಿನಲ್ಲಿ ಇದ್ದರೂ ಕೂಡ ಪ್ರಾಕೃತ ಜಗತ್ತಿನ ಬಗ್ಗೆ ವ್ಯಾಮೋಹ ಇಲ್ಲ, ಅಥವಾ ಪ್ರಾಕೃತ ಪದಾರ್ಥಗಳ ಸಂಪರ್ಕದಿಂದ ವಿಕಾರಗಳಿಲ್ಲ. ಅದರಿಂದ ಒಂದು ಅದ್ಭುತವಾದ ಸುಖದ ಜಗತ್ತಿನೆಲ್ಲ ಅವನು ಇರ್ತಾನೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಾಕೃತ ಪದಾರ್ಥಗಳು ಅವನ ಬಳಿಗೆ ಬಂದಾಗ, ಅಥವಾ ಪ್ರಾಕೃತ ಪದಾರ್ಥಗಳ ಸಂಪರ್ಕವಾದಾಗ, ಅಥವಾ ಪ್ರಾಕೃತ ಪದಾರ್ಥ ಸಂಪರ್ಕವಾದಾಗ ಸುಖವೂ ಇಲ್ಲ, ಅದರ ಬಗ್ಗೆ ಆಕರ್ಷಣೆ, ಅದರ ಬಗ್ಗೆ ಒಲವೂ ಇಲ್ಲ. ಪ್ರಾಕೃತ ಪದಾರ್ಥಗಳು ತನಗೆ ಸಿಕ್ಕಿಲ್ಲ ಅಂತ ಹೇಳಿ ಅದರ ಬಗ್ಗೆ ಬೇಕು 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 ಎಂಬತಕ್ಕಂಥ ಬಯಕೆ ಆಗ್ಲಿ, ಸಿಕ್ಕಿಲ್ಲ ಎಂಬತಕ್ಕಂಥ ಕೋಪ ದುಃಖ ಯಾವುದು ಕೂಡ ಇಲ್ಲ. ಆಗ ಒಂದು ಅದ್ಭುತವಾಗಿರ್ತಕ್ಕಂಥ ಸುಖವನ್ನ ಅವನು ಪಡಿತಾನೆ. ಆತ್ಮನಿ ಯತ್ ಸುಖಂ ವಿಂದತಿ. ಕೇವಲ ಅವನು ಭಗವತ್ ಪೂಜಾ ರೂಪವಾಗಿ ಪ್ರತಿಯೊಂದು ಕೆಲಸಗಳನ್ನ ಮಾಡ್ತಾನೆ ಹೊರತು, ಯಾರೋ 4 ಜನ ನನ್ನನ್ನು ಹೊಗಳಬೇಕು ಅಂತಾಗಲಿ, ಅಥವಾ ಇನ್ನೇನೋ ನನಗೆ ಕೀರ್ತಿ ಬರಬೇಕು, ಪ್ರತಿಷ್ಠೆ ಬರಬೇಕು, ಅದರಿಂದ ಇಷ್ಟು ದುಡ್ಡು ಸಿಗಬೇಕು, ಯಾವುದೇ ಭಾವನೆಗಳಿಲ್ಲ. ತನ್ನ ಕಾರ್ಯಗಳನ್ನು ತಾನು ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಯಾವ ರೀತಿಯಾಗಿರ್ತಕ್ಕಂಥ ಪ್ರಾಪಂಚಿಕವಾಗಿರತಕ್ಕಂತಹ ವಿಷಯ ಪದಾರ್ಥಗಳ ವ್ಯಾಮೋಹ ಇಲ್ಲ, ಬೇರೆ ಯಾವುದರ ಬಗ್ಗೆಯೂ ಕೂಡ ಅವನಿಗೆ ಪರಿಜ್ಞಾನವಿಲ್ಲ. ಆ ಒಂದು ಸುಖದ ಜಗತ್ತಿನಲ್ಲಿ ಇರ್ತಾನೆ. ಯಾಕಂದ್ರೆ ಆಶಾಹಿ ಪರಮಂ ದುಃಖಂ ನೈರಾಶ್ಚರ್ಯಂ ಪರಮಂ ದುಃಖಂ ಅಂತ. ಆಸೆ ಆಕಾಂಕ್ಷೆಗಳು ಬಯಕೆಗಳು ಇದ್ದಾಗ ಮಾತ್ರ ದುಃಖ. ಯಾವುದೇ ರೀತಿಯಾಗಿರ್ತಕ್ಕಂಥ ಬಯಕೆ ಆಸೆ ಆಕಾಂಕ್ಷೆಗಳಿಲ್ಲದೆ ಇದ್ದಾಗ ದುಃಖಕ್ಕೆ ಅವಕಾಶ ಇರೋದೇ ಇಲ್ಲ. ಹಾಗೇನಾಗತ್ತೆ, ಅವನು ಇಂಥದ್ದು ನನಗಾಗಬೇಕು, ಇಂಥದ್ರಿಂದ ಇಂಥ ರೀತಿ ನನ್ನ ಸ್ಥಾನಮಾನ ಮೇಲೆ ಹೋಗ್ಬೇಕು, ಅಥವಾ ನನಗೆ ಇಂಥ ದುಡ್ಡು ಸಿಗಬೇಕು, ಇನ್ನೊಂದೇನೋ ಸಿಗಬೇಕು ಅಂತ ಯಾವುದೇ ಬಯಕೆಗಳಿಲ್ಲ. ಆ ಒಂದು ಯಾರಿಗೂ ಇಲ್ಲದ ಒಂದು ಸುಖದ ಅನುಭವ ಅವನೊಳಗೆ ಆಗ್ತಾ ಇರತ್ತೆ. ಹಾಗಾಗಿ ವಾಕ್ಯಸ್ಪರ್ಶೇಷು ಅಸಕ್ತಾತ್ಮ. ಪ್ರಾಕೃತ ಪ್ರಪಂಚಗಳಲ್ಲಿ, ಪ್ರಪಂಚದ ವಿಷಯಗಳಲ್ಲಿ ಆಸಕ್ತಿ ಇಲ್ಲದವನು ಆತ್ಮನಿ ಯತ್ ಸುಖಂ ವಿಂದತಿ. ತನ್ನೊಳಗೆ ಒಂದು ಸುಖವನ್ನು ಅನುಭವಿಸ್ತಾ ಇರ್ತಾನೆ. ಹೊರಗಿನ ಜಗತ್ತಿಗೆ ಅವನೇನಪ್ಪ ಅವನು ಅಂತ ಅನ್ಸ್ತಾ ಇರತ್ತೆ, ಒಂದು ನಿರ್ವಿಕಾರನಾಗಿದ್ದಾನೆ ಅಂತ ಅನ್ಸ್ತಾ ಇರತ್ತೆ. ಆದ್ರೆ ಅವನ ಸುಖ ಅದು ಅವನಿಗೆ ಮಾತ್ರ, ಅವನ ಒಳಗಿನ ಒಂದು ಸುಖ ಇದೆಯಲ್ಲ ಅದು ಜಗತ್ತಿಗೆ ಗೊತ್ತಾಗೋದಿಲ್ಲ, ಆದ್ರೆ ಅವನಿಗೆ ಗೊತ್ತಾಗ್ತದೆ. ಒಂದು ಆತ್ಮತೃಪ್ತಿ, ಕೃತಕೃತ್ಯತಾ ಭಾವನೆ ಇರುತ್ತಲ್ಲ, ಅವನಿಗೆ ಮಾತ್ರ ಅವನ ಒಳಗೆ ಇರುತ್ತೆ, ಹೊರತಾಗಿ ಹೊರಗಿನ ಜಗತ್ತಿಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಆತ್ಮನಿ ಯತ್ ಸುಖಂ ವಿಂದತಿ. ತನ್ನೊಳಗೆ ತಾನೊಂದು ಯಾವ ಸುಖವನ್ನ ಅನುಭವಿಸ್ತಾನೋ ಆ ಸುಖಕ್ಕೂ ಮಿಗಿಲಾದ ಸುಖವನ್ನ ಅವನು ಪಡಿತಾನೆ. ಯಾವಾಗ? ಬ್ರಹ್ಮಯೋಗಯುಕ್ತಾತ್ಮ. ಬ್ರಹ್ಮಯೋಗಯುಕ್ತ ಅಂದ್ರೆ ಬ್ರಹ್ಮಯೋಗ, ಯೋಗ ಅಂದ್ರೆ ಬ್ರಹ್ಮನ ಸಂಬಂಧ. ದೇವರನ್ನ ನೇರವಾಗಿ ಮೊದಲು ವಿಷಯ ಪದಾರ್ಥಗಳ ಸಂಪರ್ಕವನ್ನ ಬಿಟ್ಟ, ಅದರ ಬಗ್ಗೆ ಇದ್ದಂತ ಆಕರ್ಷಣೆಯನ್ನ ಪರಿತ್ಯಾಗ ಮಾಡದ, ಆ ವಿಷಯ ಪದಾರ್ಥಗಳಿಂದ ವಿಕಾರಕ್ಕೆ ಒಳಗಾಗ್ತಾ ಇಲ್ಲ, ಅಂತಹ ವ್ಯಕ್ತಿ ಒಂದು ಸುಖವನ್ನ ಪಡಿತಾನೆ. ಅದೇ ವ್ಯಕ್ತಿ ಮುಂದೆ ಹಾಗೆ ಕ್ರಮೇಣ ಸಾಧನೆ ಮಾಡ್ತಾ 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 ಬ್ರಹ್ಮಜ್ಞಾನವನ್ನ ಪಡಿತಾ ಬ್ರಹ್ಮಯೋಗಯುಕ್ತನಾಗ್ತಾನೆ. ಬ್ರಹ್ಮನ ಒಂದು ಸಂಬಂಧ, ಅದರಿಂದ ಅವನು ಕೂಡಿಕೊಳ್ತಾನೆ, ಸಾಧಕನಾಗ್ತಾನೆ, ಅಪರೋಕ್ಷ ಜ್ಞಾನವನ್ನ ಪಡ್ತಾನೆ. ಆ ವ್ಯಕ್ತಿ ಇದ್ದಾನಲ್ಲ, ಅಕ್ಷಯಂ ಸುಖಮಕ್ಷತೆ.
ಕ್ಷಯವಿಲ್ಲದ ನಾಶವಿಲ್ಲದ ಸುಖವನ್ನ ಪಡಿತಾನೆ. ಅಂದ್ರೆ ಮೋಕ್ಷಕ್ಕೆ ಹೋಗೋದಕ್ಕಿಂತ ಮೊದಲು ಒಂದು ಸುಖ, ಮೋಕ್ಷಕ್ಕೆ ಹೋದ ನಂತರ ಅಕ್ಷಯವಾದ ಸುಖ. ಮೋಕ್ಷಕ್ಕೆ ಹೋಗುವ ಮೊದಲು ವಿಷಯ ಪದಾರ್ಥಗಳ ಸಂಪರ್ಕದಿಂದ ಯಾವ ರೀತಿಯಲ್ಲೂ ಕೂಡ ವಿಕಾರವಾಗ್ತಾ ಇಲ್ಲ. ಪ್ರಾಪಂಚಿಕ ವಿಷಯಗಳಿಂದ ಅವನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಏರುಪೇರುಗಳು, ಗೊಂದಲಗಳು, ಆಸೆ ಆಕಾಂಕ್ಷೆಗಳು ಯಾವುದೂ ಅವನಲ್ಲಿ ಆಗ್ತಾ ಇಲ್ಲ. ಸುಖ ಬಂದಾಗ ಹಿಗ್ಗಲ್ಲ, ದುಃಖ ಬಂದಾಗ ಕುಗ್ಗಲ್ಲ, ಲಾಭ ಬಂದಾಗ ಗರ್ವ ಪಡಲ್ಲ, ನಷ್ಟ ಬಂದಾಗ ಪೂರ್ತಿ ಪಾಪಪ್ರಜ್ಞೆಯಿಂದಾಗಿ ಏನೋ ಮಾಡಿಕೊಂಡು ತನ್ನಗೇ ತಾನು ತೊಂದರೆ ಪಟ್ಕೊಳ್ಳೋದಿಲ್ಲ. ಈ ಮನಸ್ಥಿತಿಯಲ್ಲಿದ್ದಾಗ ಒಂದು ಸುಖವನ್ನು ಅನುಭವಿಸ್ತಾ ಇರ್ತಾನೆ. ಅದೇ ಸಾಧಕ ಹಾಗೇ ತನ್ನ ಸಾಧನೆಯ ಮಾರ್ಗದಲ್ಲಿ ಮುಂದುವರೆದು ಬ್ರಹ್ಮಯೋಗ ಯುಕ್ತಾತ್ಮನಾದ, ಅಂದ್ರೆ ಭಗವಂತನ ಸಾಕ್ಷಾತ್ಕಾರವನ್ನ ಪಡೆದ ಅಂತಾದ್ರೆ ಅಕ್ಷಯಂ ಸುಖಮಶ್ಯತೆ, ಕ್ಷಯವಿಲ್ಲದ ನಾಶವಿಲ್ಲದ ಒಂದು ಸುಖವನ್ನ ಪಡಿತಾನೆ. ಅಂದ್ರೆ ಶಾಶ್ವತ ಸುಖ, ಅದೇ ಮೋಕ್ಷ ಸುಖ. ಮೋಕ್ಷ ಸುಖವನ್ನ ಪಡಿತಾನೆ. ಇಲ್ಲಿಗೆ ಏನು ಅಂತ ಹೇಳಿದ್ರೆ, ಮೋಕ್ಷ ಸುಖವನ್ನ ಪಡಿಬೇಕು ಅಂತಾದ್ರೆ ಪ್ರಾಪಂಚಿಕ ವಿಷಯ ಪದಾರ್ಥಗಳ ಮೇಲಿನ ವ್ಯಾಮೋಹವನ್ನ ಬಿಡಬೇಕು. ಈ ಪ್ರಾಕೃತ ಜಗತ್ತಿನಲ್ಲಿರತಕ್ಕಂಥ ವಿಷಯ ಪದಾರ್ಥಗಳಿಂದ ವಿಕಾರಕ್ಕೆ ಒಳಗಾಗಬಾರದು. ಇದೆಲ್ಲ ನಾವು ನಮ್ಮಲ್ಲಿ ಅಳವಡಿಸ್ಕೊಳ್ತಾ ಬಂದ್ವಿ ಅಂತಾದ್ರೆ ಮೋಕ್ಷ ಸುಖವನ್ನ ಪಡೆಯುವ ಅರ್ಹತೆಯನ್ನ ನಾವು ಪಡಿತೀವಿ ಎಂಬತಕ್ಕಂಥ ಮಾರ್ಗದರ್ಶನವನ್ನು ಕೂಡ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ನಿರೂಪಣೆಯನ್ನ ಮಾಡ್ತಾ ಇದ್ದಾನೆ. ಬಾಹ್ಯಸ್ಪರ್ಶೇಶು, ಬಾಹ್ಯೇಂದ್ರಿಯ ವಿಷಯಗಳ ಅನುಭವಗಳಲ್ಲಿ. ಬಾಹ್ಯಸ್ಪರ್ಶ ಅಂದ್ರೆ ಅದೇ ಅರ್ಥ, ಈ ರೂಪರಸ ಗಂಧ ಸ್ಪರ್ಶ ಇರತಕ್ಕಂಥ ವಸ್ತುಗಳಿಗೂ ನಮಗೂ ನಮ್ಮ ಇಂದ್ರಿಯಗಳಿಗೂ ಸಂಪರ್ಕವಾದಾಗ ಅಂತ ಅರ್ಥ. ಬಾಹ್ಯೇಂದ್ರಿಯ ವಿಷಯಗಳ ಅನುಭವಗಳಲ್ಲಿ ಆಸಕ್ತಾತ್ಮ ಅಲ್ಲ, ರಸ್ವ ಆಕಾರ ಮೊದಲನೇ ಆಕಾರ. ಅಸಕ್ತಾತ್ಮ, ಶಕ್ತಿ ಇಲ್ಲ, ಅದ್ರ ಬಗ್ಗೆ ವ್ಯಾಮೋಹ ಇಲ್ಲ, ಅಂಟಿಲ್ಲ ಅದ್ರ ಬಗ್ಗೆ. ಅಸಕ್ತಾತ್ಮ, ಆಸಕ್ತಿಯನ್ನ ಕಳೆದುಕೊಂಡ ಮನಸ್ಸಿನವನು ಅಂದ್ರೆ ಅಂತರ್ಮುಖನಾದವನು ಅಂತ ಅರ್ಥ. ಶಾಸ್ತ್ರೀಯ ಭಾಷೆಯಲ್ಲಿ ಹೇಳಿದ್ರೆ ಅಂತರ್ಮುಖಿಯಾದವನು. ಹೊರಗಿನ ಪ್ರಪಂಚದ ಬಗ್ಗೆ ಯಾವ ರೀತಿಯಾಗಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳಿಲ್ಲ, ಉದ್ವೇಗ ಕೋಪಗಳಿಲ್ಲ, ಏನೂ ಇಲ್ಲ. ಅಂತರ್ಮುಖಿಯಾಗಿರ್ತಕ್ಕಂಥ ಸಾಧಕನು ಆತ್ಮನಿ, ತನ್ನೊಳಗೆ ತನ್ನ ಸ್ವರೂಪವಾದ ತನ್ನೊಳಗೆ ಯತ್ ಸುಖಂ ವಿಂದತಿ, ಯಾವ ಸುಖವನ್ನು ವಿಂದತಿ ಹೊಂದುತ್ತಾನೋ ಅಂತಹ ಸಾಧಕನು ಬ್ರಹ್ಮಯೋಗಯುಕ್ತಾತ್ಮ. ಬ್ರಹ್ಮ ಅಂದ್ರೆ ಗುಣಪರಿಪೂರ್ಣನಾದಂಥ ಭಗವಂತ, ಅವನ ಯೋಗ ಅಂದ್ರೇನು? ಧ್ಯಾನ ರೂಪವಾಗಿರತಕ್ಕಂಥ ಯೋಗ. ನಿರಂತರವಾಗಿ ಭಗವದ್ ಧ್ಯಾನವನ್ನ ಮಾಡ್ತಾ ಯುಕ್ತ ಆತ್ಮ, ಆತ್ಮ ಶಬ್ದಕ್ಕೆ ಮನಸ್ಸು ಅಂತ ಅರ್ಥ. ಮನಸ್ಸನ್ನ ಪಳಗಿಸಿಕೊಂಡಂತ ಸಾಧಕ. ಮನಸ್ಸು ಮನಸ್ಸು ವಸ್ತುತಃ ಚಂಚಲ, ಮರ್ಕಟದಂತೆ. ಮನಸ್ಸು ಮರ್ಕಟದಂತೆ ಅತ್ಯಂತ ಚಂಚಲವಾಗಿದ್ದರೂ ಕೂಡ ಯಾವ ರೀತಿಯಿಂದಲೂ ಕೂಡ ವಿಕಾರವನ್ನು ಹೊಂದದೇನೆ ಮನಸ್ಸನ್ನ ಪಳಗಿಸಿಕೊಂಡವನಾಗಿ ಅಕ್ಷಯಂ ಸುಖಂ, ಕೊನೆಯಿಲ್ಲದ ಸುಖವನ್ನು, ಶಾಶ್ವತ ಸುಖವನ್ನು ಅಶ್ನುತೆ ಅನುಭವಿಸುತ್ತಾನೆ. ಅಲ್ಲಿಗೆ ಶಾಶ್ವತ ಸುಖವನ್ನು ಪಡಿಬೇಕು ಅಂತ ಆದ್ರೆ ಮೊದಲು ಪ್ರಾಕೃತ ಪದಾರ್ಥಗಳಿಂದ ಆಗ್ತಕ್ಕಂಥ ವಿಕಾರದಿಂದ ದೂರ ಇರಬೇಕು. ಪ್ರಾಕೃತ ಪದಾರ್ಥಗಳಿಂದ ನಾವು ಎಷ್ಟೆಷ್ಟು ದೂರ ಇರುತ್ತೀವೋ, ಅದರಿಂದ ಎಷ್ಟೆಷ್ಟು ವಿಕಾರಕ್ಕೆ ನಾವು ಒಳಗಾಗುವುದಿಲ್ವೋ ಅಷ್ಟಷ್ಟು ಮೋಕ್ಷ ಸುಖಕ್ಕೆ ಹತ್ತಿರ ಆಗ್ತೇವೆ ಅನ್ನೋದು ಅಭಿಪ್ರಾಯ. ಬಾಹ್ಯ ಸ್ಪರ್ಶೇಶ್ವಸಕ್ತಾತ್ಮ ವಿಂದತ್ಯಾತ್ಮನಿಯತ್ ಸುಖಂ ಸಬ್ರಹ್ಮ ಯೋಗಯುಕ್ತಾತ್ಮ ಸುಖಮಕ್ಷಯಮಶ್ನುತೆ. ಶ್ರೀಕೃಷ್ಣಾರ್ಪಣಮಸ್ತು.